ಯುಗಾದಿಯ ಬಳಿಕ ಮತ್ತಷ್ಟು ರಂಗೇರಿದೆ ಮಂಡ್ಯ ಅಖಾಡ. HDK ಗೆಲುವಿಗೆ ಮತ್ತೆ ಅಖಾಡಕ್ಕಿಳಿಯಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಕಾಂಗ್ರೆಸ್ನ ವೇಗ ಹೆಚ್ಚಾಗಿರುವ ಬೆನ್ನಲ್ಲೇ ದಳಪತಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಕಾಂಗ್ರೆಸ್ನ ಸಾಲು ಸಾಲು ಕ್ಯಾಂಪೇನ್ಗೆ ದಳಪತಿಗಳು ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸೆಕೆಂಡ್ ರೌಂಡ್ ಪ್ರಚಾರ ಆರಂಭಿಸೋದಕ್ಕೆ ನಿಖಿಲ್ ಈಗ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಈಗ ಅಖಾಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಇಳಿತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪರವಾಗಿ ಹೆಚ್ಚೆಚ್ಚು ಕ್ಯಾಂಪೇನ್ಗಳು, ಅಬ್ಬರದ ಪ್ರಚಾರ ನಡೀತಾ ಇದೆ. ಸ್ಟಾರ್ ಪ್ರಚಾರಕರನ್ನು ಕರೆತಂದು ಪ್ರಚಾರ ಮಾಡಿಸೋ ನಿಟ್ಟಿನಲ್ಲೂ ಕೂಡ ಸ್ಟಾರ್ ಚಂದ್ರು ಮುಂಚೂಣಿಯಲ್ಲಿದ್ದಾರೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ದಳಪತಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ತಡ ಮಾಡೋದು ಬೇಡ, ನಮ್ಮ ಕಡೆಯಿಂದ ಕೂಡ ಅದೇ ಫೋರ್ಸಲ್ಲಿ ಪ್ರಚಾರ ಆರಂಭ ಆಗಬೇಕು ಅಂತ. ಒಂದು ಕಡೆ ಕುಮಾರಸ್ವಾಮಿ ಅವರು ಎಲ್ಲ ಕ್ಷೇತ್ರಗಳ ಕಡೆ ಗಮನ ಹರಿಸಬೇಕು, ಮಂಡ್ಯ ಮೇಲೂ ಸೇರಿದ ಹಾಗೆ. ಹೀಗಾಗಿ ಹೆಚ್ಚಿನ ಜವಾಬ್ದಾರಿಯನ್ನು ನಿಖಿಲ್ರ ಹೆಗಲಿಗೆ ಕೊಟ್ಟಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ಕಾಂಗ್ರೆಸ್ ಪಾಳೆಯಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ದಳಪತಿಗಳು ಯಾವ ರೀತಿ ರೂಪುರೇಷೆ ಮಾಡಿಕೊಳ್ಬೇಕು ಆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸ್ತಾ ಇರುವಂಥ ಕಾಂಗ್ರೆಸ್ಗೆ ಸರಿಸಮನಾಗಿ JDS ಕೂಡ ಪ್ರಚಾರಕ್ಕೆ ಮುಂದಾಗೋ ನಿಟ್ಟಿನಲ್ಲಿ ಪ್ರಚಾರದ ಬಿರುಸನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎರಡನೇ ಸುತ್ತಿನ ಪ್ರಚಾರಕ್ಕೆ ನಿಖಿಲ್ ರೆಡಿಯಾಗಿದ್ದಾರೆ. ಈಗಾಗಲೇ ಒಂದು ಸುತ್ತು ಪ್ರಚಾರದಲ್ಲಿ ಅವರು ಇದುವರೆಗೂ ತೊಡಗಿಸಿಕೊಂಡಿದ್ರು. ಬಟ್ ಈಗ ಮತ್ತಷ್ಟು ಅಬ್ಬರದ ಪ್ರಚಾರ, ಎರಡನೇ ಸುತ್ತಿನ ಪ್ರಚಾರಕ್ಕೆ ಯಾವ ರೀತಿ ತಯಾರಿಗಳಾಗಬೇಕು, ಜೊತೆಗೆ ವಿರೋಧಿ ಪಕ್ಷದ ತಂತ್ರಗಾರಿಕೆ ಏನಾಗಿದೆ, ಪ್ರಚಾರದ ಭಾಗ ಅಥವಾ ಅದರ ರೂಪುರೇಷೆ ಹೇಗೆ ಮಾಡಿಕೊಳ್ಬೇಕು, ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಪ್ರಚಾರದ ಅಖಾಡಕ್ಕೆ ಇಳಿತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.